ದ್ವಿತೀಯ PUCಯ ಭಾರತದ ಇತಿಹಾಸದ ಕುರಿತಾಗಿರುವಂತಹ ಈ ಒಂದು ಪ್ರಶ್ನೋತ್ತರಗಳು ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಾನು 1ರಿಂದ 3ರವರೆಗೆ ಕೊಟ್ಟಿದ್ದೇನೆ ಉತ್ತರಗಳನ್ನು. ಇನ್ನು 4ನೆಯ ಅಧ್ಯಾಯ ವೈದಿಕ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಆರ್ಯಪದದ ಅರ್ಥವೇನು ಅಂತ ಕೇಳಿದರೆ, ಆರ್ಯಪದದ ಅರ್ಥ ಕುಲೀನ ಅಥವಾ ಒಡೆಯ. ಯಾವ ಶಬ್ದದಿಂದ ವೇದ ಎಂಬ ಪದ ಬಂದಿದೆ ಅಂದರೆ ಸಂಸ್ಕೃತ ಭಾಷೆಯ ವೀತ್ ಎಂಬ ಪದದಿಂದ ಬಂದಿದೆ. ವೇದ ಎಂದರೆ ಜ್ಞಾನ ಅಂತ ಅರ್ಥ. ಪ್ರಥಮ ವೇದವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಾ ಇದ್ರು ಅಂದರೆ ಪಿತೃ ಮತ್ತು ತಂದೆ ಅಥವಾ ಪಿತೃ ಅಥವಾ ತಂದೆ ಅಂತ ಹೇಳ್ಬಿಟ್ಟು. ಆರ್ಯ ಪ್ರಮುಖ ಕಸುಬು ಯಾವುದಾಗಿತ್ತು ಅಂದರೆ ಅದು ಕೃಷಿ. ಕ್ಷೇತ್ರ ಎಂದರೆ ಕೃಷಿ ಭೂಮಿಗೆ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಆರ್ಯರು ಯಾವುದನ್ನು ಸಂಪತ್ತೆಂದ ಪರಿಗಣಿಸ್ತಾ ಇದ್ರು ಅಂದರೆ ಅದು ಪಶು ಸಂಪತ್ತು. ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದಂತಹ ಸಮಾರಂಭ ಯಾವುದು ಅಂದರೆ ಅದು ಉಪನಯನ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಋಗ್ವೇದ ಮತ್ತು ಸಾಮವೇದ. ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂದರೆ ಸಭಾ ಮತ್ತು ಸಮಿತಿ. ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಆರ್ಯ ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಆರ್ಯರ 2 ಆಶ್ರಮಗಳು ಅಂದರೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ. ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಆಟ ಮತ್ತು ಕೋಳಿ ಕಾಳಗ. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗಾರ್ಗಿ ಮತ್ತು ಮೈತ್ರೇಯಿ. ಇನ್ನು ಮುಂದಿನದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ಬರೆಯಿರಿ ಅಂತ ಕೇಳಿದರೆ ಋಗ್ವೇದಗಳ ಕಾಲ ಅಂದರೆ 1500ರಿಂದ 1000 ವರೆಗೆ. ಆರಂಭದ ವೇದಗಳ ಕಾಲದಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲಸಮದ ಆರ್ಯನ್ನರಲ್ಲಿ ಬುಡಕಟ್ಟು ಜೀವನ ಪ್ರಮುಖವಾಗಿತ್ತು. ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಅಂತ ಕರೀತಾ ಇದ್ರು. ಪಶುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟು ಜನರು ಕಾದಾಡ್ತಾ ಇದ್ರು. ರಾಜನಿಗೆ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿ ಮತ್ತು ಗ್ರಾಮಿಣಿ ಮೊದಲಾದವರು ಆಡಳಿತದಲ್ಲಿ ಸಹಕರಿಸ್ತಾ ಇದ್ರು. ಬುಡಕಟ್ಟು ಜನರ ಪಶು ಸಂಪತ್ತನ್ನ ರಕ್ಷಿಸುವುದು ರಾಜನ ಮುಖ್ಯ ಕರ್ತವ್ಯವಾಗಿತ್ತು. ರಾಜನು ತನ್ನ ಕರ್ತವ್ಯ ನಿರ್ವಹಣೆಗೆ ಜನರಿಂದ ಬಲಿ ಎಂಬ ಕಪ್ಪ ಕಾಣಿಕೆಯನ್ನ ಪಡಿತಾ ಇದ್ರು. ಪಶುಗಳಿಗಾಗಿ ತಾನು ಪ್ರದೇಶಗಳಿಗಾಗಿ ಬುಡಕಟ್ಟನ್ನ ಕಾದಿಡ್ತಾ ಇದ್ವು. ಆದಾಗ್ಯೂ ರಾಜನ ಬಳಿ ಸ್ಥಿರ ಸೈನ್ಯವಿರಲಿಲ್ಲ. ಋಗ್ವೇದಗಳ ಕಾಲದಲ್ಲಿ ಆಡಳಿತದ ಘಟಕಗಳೆಂದರೆ ರಾಜ್ಯ ಅಂದರೆ ರಾಜನ್, ಜನಪದ ಅಂದರೆ ಗೋಪ, ವಿಸ್ಗೆ ವಿಸ್ಪತಿ, ಗ್ರಾಮಕ್ಕೆ ಗ್ರಾಮೀಣ ಅನ್ನುವಂತಹವರು ಆಡಳಿತವನ್ನು ನಡೆಸ್ತಾ ಇದ್ರು. ಇನ್ನು ಸಭಾ ಹಿರಿಯರ ಗುಂಪು, ಇಲ್ಲಿ ಸಮಿತಿ, ಪರಿಣಿತರ ಗುಂಪು, ವಿಧಾತ ಅಂದರೆ ವೃದ್ಧರ ಗುಂಪು ಅಂತ ಇತ್ತು ಎಂಬ ರಾಜಕೀಯ ಸಂಸ್ಥೆಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯ ಆಗ್ತಾ ಇದ್ವು. ನಂತರದ ವೇದಗಳ ಕಾಲ ಅಂದರೆ 1000ರಿಂದ 600 BCಯವರೆಗೆ. ನಂತರದ ವೇದಗಳ ಕಾಲದಲ್ಲಿ ಬುಡಕಟ್ಟುಗಳು ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ಉದಾಹರಣೆಗೆ ಕುರು, ಪಾಂಚಾಲ, ಕಾಶಿ, ವಿದೇಹ ಮೊದಲಾದವುಗಳು ಪ್ರಮುಖ ರಾಜ್ಯಗಳಾಗಿರ್ತಾ ಇದ್ವು. ರಾಜತ್ವವು ವಂಶ ಪಾರಂಪರ್ಯವಾಯಿತು. ರಾಜನು ರಾಜ್ಯದ ಮುಖ್ಯಸ್ಥನಾಗಿದ್ದು ಸಾಮ್ರಾಜ್ಯಶಾಹಿತ್ವದ ಪರಿಣಾಮವಾಗಿ ಅರಸರಲ್ಲಿ ಶ್ರೇಣಿಕ್ರಮ ಅಸ್ತಿತ್ವಕ್ಕೆ ಬರ್ತದೆ. ಉದಾಹರಣೆಗೆ ರಾಜ, ಮಹಾರಾಜ, ರಾಜಾಧಿರಾಜ, ಏಕರಾಟ್, ವಿರಾಟ್, ಸಾಮ್ರಾಟ್, ಚಕ್ರವರ್ತಿ ಮುಂತಾದವು. ಇನ್ನು ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಅರಸರು ರಾಜಸೂಯ, ಅಶ್ವಮೇಧ ಯಾಗ ಮತ್ತು ವಾಜಪೇಯ ಯಾಗಗಳನ್ನು ಕೂಡ ಮಾಡತೊಡಗ್ತಾ ಇದ್ರು. ರಾಜನ ಅಧಿಕಾರ ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸುವುದಾಗಿತ್ತು. ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ರಾಜನಿಗೆ ಸಹಾಯವನ್ನು ಸಲ್ಲಿಸ್ತಾ ಇದ್ರು. ಸಭಾ ಸಮಿತಿಗಳ ಅಸ್ತಿತ್ವವೂ ಕೂಡ ಮುಂದುವರಿತು. ಈ ಕಾಲದಲ್ಲಿ ರಾಜನ ಬಳಿ ಸ್ಥಿರ ಸೈನ್ಯವಿತ್ತು. ರಾಜನ ಮುಖ್ಯ ಕರ್ತವ್ಯ ಪ್ರಜಾ ಕಲ್ಯಾಣ ಆಗಿತ್ತು. ಅವರ ಕೃಷಿ ಭೂಮಿ ಮತ್ತು ಸಾಮ್ರಾಜ್ಯದ ರಕ್ಷಣೆಯಾಗಿತ್ತು. ಸಭಾ ಮತ್ತು ಸಮಿತಿಗಳ ಅಸ್ತಿತ್ವವೂ ಕೂಡ ಮುಂದುವರಿದರೂ ಸ್ತ್ರೀಯರಿಗೆ ಭಾಗವಹಿಸಲು ಅವಕಾಶ ನೀಡಿರಲಿಲ್ಲ. ಬಲಿ ಎಂಬ ಕಡ್ಡಾಯ ಕೂಡ ತೆರಿಗೆ
ಆಗಿತ್ತು. ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅನ್ನೋದಕ್ಕೆ ಋಗ್ವೇದ ಕಾಲವನ್ನ 1500 ವರೆಗೆ BC ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಕುಟುಂಬ ಸಮಾಜದ ಮೂಲ ಘಟಕವಾಗಿರ್ತಾ ಇತ್ತು. ಆರ್ಯ ಸಮಾಜವು ಪಿತೃಪ್ರಧಾನವಾಗಿತ್ತು. ಏಕಪತ್ನಿತ್ವವೂ ಕೂಡ ರೂಢಿಯಲ್ಲಿತ್ತು. ಬಹುಪತ್ನಿತ್ವವು ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಮಹಿಳೆಯರಿಗೆ ಉನ್ನತವಾದಂತಹ ಸ್ಥಾನಮಾನ ಇತ್ತು ಮತ್ತು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಕೂಡ ಹೊಂದಿದ್ರು. ಮಹಿಳಾ ವಿದ್ವಾಂಸರಾದಂತಹ ಗಾರ್ಗಿ, ಮೈತ್ರೇಯಿ, ಅಪಾಲ, ಲೋಪಮುದ್ರ, ವಿಶ್ವವರ ಮುಂತಾದವರು ಶ್ಲೋಕಗಳನ್ನು ರಚಿಸ್ತಾ ಇದ್ರು. ಸಾಮಾಜಿಕ ವರ್ಗೀಕರಣಗಳಾದಂತಹ ಚತುರ್ವರ್ಣಗಳ ವೃತ್ತಿ ಆಧಾರಿತವಾಗಿದ್ವು. ಸತಿ ಸಹಗಮನ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಪಶುಬಲಿ ಮೊದಲಾದವುಗಳು ಕೂಡ ರೂಢಿಯಲ್ಲಿರಲಿಲ್ಲ. ಸ್ತ್ರೀ ಪುರುಷರಿಬ್ಬರು ವಿಧ ವಿಧವಾದಂತಹ ಆಭರಣಗಳನ್ನು ಧರಿಸ್ತಾ ಇದ್ರು ಮತ್ತು ಸೋಮ ಅಸುರ ಪಾನೀಯಗಳನ್ನು ಕೂಡ ಸೇವಿಸ್ತಾ ಇದ್ರು. ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ಉಡುಪುಗಳನ್ನು ಧರಿಸ್ತಾ ಇದ್ರು. ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ವು. ಇನ್ನು ನಂತರದ ವೇದಗಳ ಕಾಲ ಅಂದರೆ 1000 BC ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ನಂತರಗಳ ವೇದಗಳ ಕಾಲದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಅಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವವೂ ಕೂಡ ಅಸ್ತಿತ್ವಕ್ಕೆ ಬರ್ತದೆ. ಮಹಿಳೆಯರ ಸ್ಥಾನಮಾನ ಕ್ಷೀಣಿಸಿತು. ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಯಿತು. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡಲಿಲ್ಲ. ಸತಿ ಸಹಗಮನ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಪಶುಬಲಿ ಮೊದಲಾದವುಗಳು ಜಾರಿಗೆ ಬರ್ತವೆ. ವರ್ಣಗಳಾದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳು ಹಲವಾರು ಜಾತಿಗಳಾಗಿ ಪರಿವರ್ತನೆಗೊಂಡವು. ಜಾತಿ ಪದ್ಧತಿ ಅನುವಂಶಿಕವಾಯಿತು. ವ್ಯಕ್ತಿಯೊಬ್ಬನ ಜೀವನವನ್ನು 4 ಹಂತಗಳಾಗಿ ವಿಂಗಡಿಸಲಾಯಿತು. ಅವುಗಳನ್ನು ಆಶ್ರಮಗಳೆಂದು ಕರೀತಾರೆ. ಅವುಗಳೆಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ಉಡುಪುಗಳನ್ನು ಧರಿಸ್ತಾ ಇದ್ರು. ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿ. ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ವು. ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಆ ಕಾಲದಲ್ಲಿ ಪ್ರಮುಖವಾದಂತಹ ವಾದ್ಯಗಳಾಗಿದ್ವು. ಇನ್ನು ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ ಅಂತ ಇದೆ ಋಗ್ವೇದಗಳ ಕಾಲ. ಈ ಒಂದು ಕಾಲವನ್ನು 1500 1000 BC ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಹೆಸರಾಗಿದ್ದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದ್ದು ಇಂದಿಗೂ ಕೂಡ ಆಚರಣೆಯಲ್ಲಿದೆ. ಆರ್ಯರು ಪ್ರಕೃತಿ ಆರಾಧಕರಾಗಿದ್ದರು. ಅವರಿಗೆ ಅನೇಕ ದೇವರುಗಳಲ್ಲಿ ನಂಬಿಕೆ ಇತ್ತು. ಉದಾಹರಣೆಗೆ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವರುಗಳು ಅವರು ಪೂಜಿಸ್ತಾ ಇದ್ರು. ಆದ್ದರಿಂದ ಅವರು ಬಹು ದೇವತಾರಾಧಕರಾಗಿದ್ದರು. ಆದರೆ ಮೂರ್ತಿ ಪೂಜೆ ಇರಲಿಲ್ಲ. ಪೂಜಾ ವಿಧಾನವೂ ಕೂಡ ಸರಳವಾಗಿತ್ತು. ಅವರು ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನು ಆರಾಧಿಸ್ತಾ ಇದ್ರು. ವಿಧಿ ವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳು ಕೂಡ ರೂಢಿಯಲ್ಲಿದ್ವು. ಪಶು ಬಲಿಯನ್ನು ಜಾರಿಯಲ್ಲಿರಲಿಲ್ಲ. ಹಾಗೆ ಇಂದ್ರನನ್ನು ಪುರಂದರ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಇನ್ನು ನಂತರದ ವೇದಗಳ ಕಾಲವನ್ನು ಈ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಗಿತ್ತು. ದೇವತೆಗಳ ಸಂಖ್ಯೆ ಬಹುಮಟ್ಟ ಹೆಚ್ಚಿತ್ತು ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಗ್ತಾ ಇತ್ತು. ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತ್ತು. ದೇವತೆಗಳನ್ನು ಶ್ರೇಣೀಕರಿಸಲಾಯಿತು. ಹೊಸ ದೇವತೆಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಮುಂತಾದವರನ್ನು ಕೂಡ ಅಸ್ತಿತ್ವಕ್ಕೆ ಬಂದರು. ಪಶುಬಲಿ ಜಾರಿಗೆ ಬಂತು. ವಿಸ್ತೃತವಾದಂತಹ ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಪೂಜಾ ವಿಧಾನವನ್ನು ಅವರು ಸಂಕೀರ್ಣಗೊಳಿಸಿತು. ಯಜ್ಞ ಯಾಗಾದಿಗಳ ಆಚರಣೆ ವಿಸ್ತೃತವಾದವು. ಆದ್ದರಿಂದ ವೈದಿಕ ಧರ್ಮದ ಆಚರಣೆ ದುಬಾರಿಯಾಯಿತು. ಕ್ಷುದ್ರ ಪೂಜೆ, ವಾಮಾಚಾರ ಮತ್ತು ಮಾಟ ಮಂತ್ರಗಳು ಕೂಡ ರೂಢಿಗೆ ಬಂದವು. ವರ್ಣಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು ಧರ್ಮದ ಅವಿಭಾಜ್ಯ ಅಂಗಗಳಾಗಿದ್ವು. ಹಿಂದೂಗಳ ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿತ್ತು. ವೈದಿಕ ಧರ್ಮವು ಹುಟ್ಟು, ಸಾವು, ಪೂರ್ವಜನ್ಮ
ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಹಿಂದೂಗಳ ಪವಿತ್ರ ಗ್ರಂಥಗಳೆಂದರೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಮುಂತಾದವು. ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಇನ್ನು ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನದ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಗುರುಕುಲ, ಪಾಠಶಾಲಾ, ಅಗ್ರಹಾರ ಮತ್ತು ಘಟಿಕಗಳಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ದೇವಾಲಯಗಳು ಕೂಡ ಶಿಕ್ಷಣದ ಕೇಂದ್ರಗಳಾಗಿದ್ವು. ಶಿಕ್ಷಣವು ಉಪನಯನ ಸಮಾರಂಭಗಳೊಂದಿಗೆ ಪ್ರಾರಂಭವಾಗ್ತಾ ಇತ್ತು. ಗುರುವಿನ ಸ್ಥಾನವೂ ಕೂಡ ಉನ್ನತವಾಗಿತ್ತು. ಸ್ತ್ರೀ ಪುರುಷರಿಬ್ಬರು ಶಿಕ್ಷಣವನ್ನು ಪಡಿತಾ ಇದ್ದರು. ಗಾರ್ಗಿ, ಮೈತ್ರೇಯಿ, ಅಪಾಲ, ಲೋಪಮುದ್ರ ಮುಂತಾದವರು ಮಹಿಳಾ ವಿದ್ವಾಂಸರಾಗಿದ್ದರು. ವೇದಗಳು, ಪುರಾಣಗಳು, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಔಷಧಶಾಸ್ತ್ರ, ತರ್ಕಶಾಸ್ತ್ರ ಮುಂತಾದವು ಪ್ರಮುಖ ಬೋಧನಾ ವಿಷಯಗಳಾಗಿದ್ವು. ಇನ್ನು ಸಂಸ್ಕೃತ ಬೋಧನಾ ಮಾಧ್ಯಮ ಆಗಿತ್ತು. ಹಲವಾರು ಗ್ರಹಗಳ ನಡುವಿನ ಅಂತರದ ಬಗ್ಗೆ ಅವರಿಗೆ ತಿಳಿದಿತ್ತು. ಗ್ರಹಣಗಳ ಮತ್ತು ಧೂಮಕೇತುಗಳು ಸಂಭವಿಸುವಿಕೆಯ ಜ್ಞಾನವೂ ಕೂಡ ಅವರಿಗಿತ್ತು. ಚಂದ್ರಮಾನ ಪಂಚಾಂಗವನ್ನು ಅನುಸರಿಸ್ತಾ ಇದ್ರು. ಆರ್ಯವೇದ ಶಾಸ್ತ್ರದ ಸಹಾಯದಿಂದ ರೋಗಗಳನ್ನು ಕೂಡ ಗುಣಪಡಿಸಲಾಗ್ತಾ ಇತ್ತು. ಅಧ್ಯಾಯದಲ್ಲಿ ಬರುವಂಥದ್ದು ಹೊಸ ಧರ್ಮಗಳ ಅಧ್ಯಯನ ಅಂತ. ಈ ಹೊಸ ಧರ್ಮಗಳ ಅಧ್ಯಯನನ ನೋಡ್ತಾ ಹೋಗೋಣ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದ್ರು ಅಂತ ಜೈನ ಧರ್ಮನ ಋಷಭನಾಥ ಸ್ಥಾಪಿಸ್ತಾನೆ. 23ನೇ ತೀರ್ಥಂಕರರು ಯಾರು ಅಂತ ಇದೆ, ಅದು ಪಾರ್ಶ್ವನಾಥ. ವರ್ಧಮಾನರು ಎಲ್ಲಿ ಜನಿಸ್ತಾರೆ ಅಂದರೆ ಅದು ಕುಂದ ಗ್ರಾಮದಲ್ಲಿ ಜನಿಸ್ತಾರೆ. ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡ್ಕೊಳ್ತಾರೆ ಅಂದರೆ ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ ಅವರು ಜ್ಞಾನೋದಯವನ್ನು ಪಡ್ಕೊಂಡ್ರು. ವರ್ಧಮಾನನು ಎಲ್ಲಿ ನಿರ್ವಾಣವನ್ನು ಹೊಂದ್ತಾನೆ ಅಂದರೆ ಅವನು ಪಾವದಲ್ಲಿ ನಿರ್ವಾಣವನ್ನು ಹೊಂದ್ತಾರೆ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ ಅದು ಗೌತಮ ಬುದ್ಧ. ಬುದ್ಧ ಎಲ್ಲಿ ಜನಿಸಿದ ಅಂದರೆ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಬುದ್ಧನ ಮೊದಲ ಹೆಸರೇನು ಅಂದರೆ ಅದು ಸಿದ್ಧಾರ್ಥ. ಬುದ್ಧ ಪದದ ಅರ್ಥವೇನು ಅಂತ ಇದೆ, ಜ್ಞಾನ, ಹಾಗೆ ತಥಾಗತ ಸತ್ಯವನ್ನು ಅರಿತವನು ಅಂತ ಹೇಳ್ಬಿಟ್ಟು ಅದರ ಒಂದು ಅರ್ಥ. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಅಂದರೆ ಅದು ಬೋಧಗಯಾದಲ್ಲಿ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡ್ತಾನೆ ಅಂದರೆ ಅದು ಸಾರನಾಥದಲ್ಲಿ. ಬುದ್ಧ ಎಲ್ಲಿ ನಿರ್ವಾಣವನ್ನು ಹೊಂದಿದ ಅಂದರೆ ಕುಶಿನಗರದಲ್ಲಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದೆ. ವರ್ಧಮಾನನ ತಂದೆ ತಾಯಿ ಯಾರು ಅಂದರೆ ಅದು ಸಿದ್ಧಾರ್ಥ ಮತ್ತು ತ್ರಿಶಾಲಾದೇವಿ. ವರ್ಧಮಾನನ 3 ರತ್ನಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಕೇಳಿದರೆ ಅದು ಉತ್ತಮ ಜ್ಞಾನ ಮತ್ತು ಉತ್ತಮ ಕಾರ್ಯ. ಜೈನ ಸಭೆಗಳು ಎಲ್ಲಿ ನಡೆದವು ಅಂದರೆ ಅದು ಪಾಟಲಿಪುತ್ರ ಮತ್ತು ಲುಂಬಿನಿಯಲ್ಲಿ ನಡೀತವೆ. ಜೈನ ಧರ್ಮದ ಪಂಗಡಗಳು ಯಾವುವು ಅಂತ ಇದೆ. ಮತ್ತು ದಿಗಂಬರ. ಬುದ್ಧನ ತಾಯಿಯ ಯಾರು ಅಂದರೆ ಶುದ್ಧೋಧನ ಮತ್ತು ಮಾಯಾದೇವಿ. ಬುದ್ಧ ಬೋಧಿಸಿದಂತಹ ಆರ್ಯ ಸತ್ಯಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಕೇಳಿದರೆ ಅದು ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಮತ್ತು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನುವಂಥದ್ದು. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದಂತಹ ಯಾರಾದರೂ 2 ಅರಸರನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಅಶೋಕ ಮತ್ತು ಕಾನಿಷ್ಕ. ತ್ರಿಪಿಟಕಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಕೇಳಿದರೆ ಅದು ವಿನಯ ಪಿಟಕ ಮತ್ತು ಸುತ್ತ ಪೀಠಿಕ. ಅದು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹೀನಯಾನ ಮತ್ತು ಮಹಾಯಾನ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ ಇದು 5 ಅಂಕಗಳ ಪ್ರಶ್ನೆಗಳು. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ಅಂತ ಕೇಳಿದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತ ಸಮಾಜದಲ್ಲಿದ್ದಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಯನ್ನು ಕಂಡಿತು. ಜಾತಿ ಪದ್ಧತಿ, ಅನ್ಯಾಯ ಮತ್ತು ಕಠಿಣವಾದ ಆಚರಣೆಗಳ ವಿರುದ್ಧ ಒಂದು ಚಳುವಳಿಯನ್ನು ಕೂಡ ನಡೆಯಿತು. ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದ ಅಗತ್ಯವಾಗಿ ಇದನ್ನು ಮಹಾವೀರ ಮತ್ತು ಬುದ್ಧ ಬಹುಮಟ್ಟಿಗೆ ಈಡೇರಿಸ್ತಾ ಇದ್ರು. ಇನ್ನು ವೈದಿಕ ಧರ್ಮದಲ್ಲಿನ ಗೊಂದಲಗಳು ಅಂದರೆ ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಿಲ್ಲದೆ ಸರಳವಾಗಿತ್ತು. ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗಡೆ ನುಸುಳುತ್ತವೆ. ಜನರು ಅಸಂತುಷ್ಟರಾದರು ಮತ್ತು ಬದಲಾವಣೆಯನ್ನು ಬಯಸಿದ್ದ ಅವರು ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಂಡರು. ಮುಂದಿನದು ಪುರೋಹಿತ ವರ್ಗದ ಪರಮಾಧಿಕಾರ. ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಸ್ಥಾಪಿಸಿದರೂ ಜನರಿಗೆ ಪುರೋಹಿತರಲ್ಲದೆ ಯಜ್ಞಗಳನ್ನು ಮಾಡುವುದು ಕೂಡ ಅಸಾಧ್ಯವಾಗಿತ್ತು. ಬ್ರಾಹ್ಮಣರು ಅನೇಕ ವಿಶೇಷ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ರು ಮತ್ತು ತಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠ ಅಂತ ಅವರು ತಿಳ್ಕೊಂಡಿದ್ರು. ಇನ್ನು ಪ್ರಾಣಿ ಬಲಿ
ಶಾಸ್ತ್ರ ವಿಧಿಗಳ ಒಂದು ಭಾಗ ಆಗಿತ್ತು ಮತ್ತು ಇವುಗಳ ಆಚರಣೆಯು ಕೂಡ ದುಬಾರಿಯಾಯಿತು. ಹೀಗಾಗಿ ಜನರು ಅಸ್ತಿತ್ವದಲ್ಲಿದ್ದಂಥ ಧರ್ಮದಲ್ಲಿನ ನಂಬಿಕೆಯನ್ನು ಅವ್ರು ಕಳ್ಕೊಂಡಿದ್ರು. ಆದ್ದರಿಂದ ನಂತರದ ವೇದಗಳ ಕಾಲದಲ್ಲಿ ಜಾರಿಗೆ ಬಂದಂತಹ ಪ್ರಾಣಿ ಬಲಿಯನ್ನು ಜನರು ತೀವ್ರವಾಗಿ ವಿರೋಧಿಸ್ತಾರೆ. ಮುಂದಿನದು ಮಂತ್ರಗಳ ಪಠಣ. ಸಂಸ್ಕೃತದಲ್ಲಿದ್ದಂತಹ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವ ಇತ್ತು. ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗ್ತಾ ಇರಲಿಲ್ಲ. ಸ್ಪಷ್ಟ ತಿಳುವಳಿಕೆಯಿಂದ ಜನರು ಮಂತ್ರ ಪಠಣೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡ್ರು. ಇನ್ನು ಜಾತಿ ಪದ್ಧತಿ. ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು. ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವವಿತ್ತು. ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು. ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನರು ಅತೃಪ್ತರಾಗಿದ್ದರು. ಶೂದ್ರರು ಹೇಳಿಕೊಳ್ಳಲಾಗದಂತಹ ಸಂಕಷ್ಟಗಳಿಗೆ ಅವರು ಗುರಿಯಾಗ್ಬಿಟ್ಟಿದ್ರು. ಇನ್ನು ಮಹಾವೀರನ ಜನನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ, ಮಹಾವೀರನ ಬಾಲ್ಯ ಜೀವನ. ವರ್ಧಮಾನ ಮಹಾವೀರನು ಜೈನ ಧರ್ಮದ 24ನೇ ತೀರ್ಥಂಕರನಾಗಿರ್ತಾನೆ. ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಶಕ 599ರಲ್ಲಿ ಜನಿಸಿದ. ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಾಲಾದೇವಿ. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದಾಗಿ ವರ್ಧಮಾನನು ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಗಳನ್ನು ತ್ಯಜಿಸ್ತಾನೆ. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಸುತ್ತಾ ಸಂಚಾರ ಹೊರಡ್ತಾನೆ. ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನವನ್ನು ಮಾಡ್ತಾ ಜೀವನ ನಡೆಸಿದ. ವೈಶಾಖದ 10ನೆಯ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಗ್ತದೆ. ಅವನು ಕೈವಲ್ಯ ಎಂಬ ಅತ್ಯುನ್ನತವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡ ಮತ್ತು ಕೇವಲಿನ್ ಅಥವಾ ಜಿನನಾಗ್ತಾನೆ. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮವನ್ನು ಬೋಧಿಸ್ತಾ ಪ್ರವಾಸವನ್ನು ಕೈಗೊಂಡ. ಇನ್ನು ವರ್ಧಮಾನ ಮಹಾವೀರನ ಬೋಧನೆಗಳು. ಮಹಾವೀರನು ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳನ್ನು ಬೋಧಿಸ್ತಾನೆ. ಇನ್ನು ಪಂಚಶೀಲ ತತ್ವಗಳು ಅಂದರೆ ಸತ್ಯ, ಸುಳ್ಳನ್ನು ಹೇಳದೇ ಇರುವಂತಹದ್ದು, ಅಹಿಂಸೆ, ಹಿಂಸೆ ಮಾಡದಿರುವಂತಹದ್ದು, ಆಸ್ತಿಯ ಅಂದರೆ ಕಳ್ಳತನ ಮಾಡದಿರುವಂಥದ್ದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿರದಿರುವುದು. ಇನ್ನು ಬ್ರಹ್ಮಚರ್ಯ, ಪಾವಿತ್ರ್ಯತೆ. ಇನ್ನು ತ್ರಿರತ್ನಗಳು ಅಂತಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಇನ್ನು ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದ. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸ್ತಾನೆ. ಇವನು ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಡ್ತಾನೆ. ಇವನು ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸ್ತಾ. ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ. ಇನ್ನು ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇನ್ನು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ಇದೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಗೌತಮ ಬುದ್ಧನ ಬಾಲ್ಯ ಜೀವನ ಬರೆಯಿರಿ ಅಂತ ಕೇಳಿದರೆ, ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಅವನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಅವನ ತಂದೆ ರಾಜ ಶುದ್ಧೋಧನ ಮತ್ತು ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥನಾಗಿರ್ತಾನೆ. ಸಿದ್ಧಾರ್ಥ 7 ದಿನಗಳ ಮಗುವಾಗಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಿದ್ರು. ಆದ್ದರಿಂದ ಅವನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸ್ತಾಳೆ. ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವನ 16ನೇ ವಯಸ್ಸಿಗೆ ಯಶೋಧರೆಯೊಂದಿಗೆ ವಿವಾಹ ಮಾಡಲಾಗುತ್ತೆ. ಅವರಿಗೆ ಜನಿಸಿದಂತಹ ಗಂಡು ಮಗುವಿಗೆ ರಾಹುಲ ಅಂತ ಹೆಸರಿಡುತ್ತವೆ. ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಾಣ್ತಾನೆ. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀಳ್ತವೆ. ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ಆತ ನಿರ್ಧರಿಸ್ದ. ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ ಮತ್ತು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಈ ಘಟನೆಯನ್ನು ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದ. ಕೊನೆಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರದೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನೆಂದು ಹೆಸರಾಯಿತು. ಬುದ್ಧನೆಂದರೆ ಜ್ಞಾನ ಪಡೆದವನೆಂದು ಹೆಸರು. ಬುದ್ಧನಿಗೆ ತಥಾಗತನೆಂದು ಕರೆಯಲಾಗ್ತಾ ಇದೆ. ಅವನು ಸ್ಥಾಪಿಸಿದಂತಹ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿದೆ. ಬುದ್ಧ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸ್ತಾನೆ. ಸಾರನಾಥದಲ್ಲಿ ತನ್ನ ಪ್ರಥಮ
ಪ್ರವಚನವನ್ನು ನೀಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿಬಿಟ್ಟು ಕರೆಯುತ್ತಾರೆ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದ್ತಾನೆ. ಇನ್ನು ಬುದ್ಧನ ಬೋಧನೆಗಳು ಅಂದರೆ ಬುದ್ಧನ 4 ಮೂಲ ತತ್ವಗಳಂತಂದರೆ ಸತ್ಯ ಅಂದರೆ ಸುಳ್ಳನ್ನು ಹೇಳದಿರುವುದು, ಅಹಿಂಸೆ, ಹಿಂಸೆ ಮಾಡದಿರುವುದು, ಆಸ್ಥೇಯ, ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ಮದುವೆ ಆಗದೇ ಇರುವುದು. ಇನ್ನು ಬುದ್ಧನ 4 ಆರ್ಯ ಸತ್ಯಗಳು ಜೀವನವು ಸುಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಇನ್ನು ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಧರ್ಮಾಚರಣೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಕ್ಕಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸ್ತಾನೆ, ಸಮಾನತೆಯನ್ನು ಪ್ರತಿಪಾದಿಸ್ತಾನೆ, ಅಹಿಂಸೆಗೆ ಮಹತ್ವವನ್ನು ನೀಡ್ತಾನೆ. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶವನ್ನು ನೀಡಿದ. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಕೂಡ ಪಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮ್ಯಾನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಕೂಡ ಅದು ಹರಡಿತು. ಇನ್ನು ಬೌದ್ಧ ಧರ್ಮದ 2 ಪಂಥಗಳು ಅಂದರೆ ಹೀನಯಾನ ಮತ್ತು ಮಹಾಯಾನ. ಇನ್ನು ಸಾಹಿತ್ಯ, ಬುದ್ಧ ಬೋಧನೆಗಳು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳೆಂದರೆ ವಿನಯ ಪಿಟಕ ಮತ್ತು ಸುತ್ತ ಪೀಠಿಕ, ಅಭಿಧಮ್ಮ ಪೀಠಿಕಗಳು. ಇಷ್ಟು 4.2ರಲ್ಲಿ ಬರುವಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.